ಈ ಯುಗದಲ್ಲಿ ಹಣದ ಬಳಕೆ ಮತ್ತು ಉಳಿತಾಯ ಅತ್ಯಂತ ಮುಖ್ಯವಾದ ವಿಷಯವಾಗಿದೆ. ಬಟ್ಟೆಗಳು, ಆಹಾರ, ಬಿಲ್ಗಳು ಮತ್ತು ಇನ್ನಿತರ ಅಗತ್ಯ ವಸ್ತುಗಳು ಎಲ್ಲ ಖರ್ಚುಗಳಾಗಿ ನಮ್ಮ ನಿತ್ಯ ಜೀವನವನ್ನು ಪ್ರಭಾವಿಸುತ್ತವೆ. ಆದುದರಿಂದ ಹಣವನ್ನು ಹೇಗೆ ಸೂಕ್ತವಾಗಿ ಬಳಸಿ ಉಳಿತಾಯ ಮಾಡಬಹುದು ಎಂಬುದು ಮಹತ್ತರವಾಗುತ್ತದೆ. ಇಲ್ಲಿದೆ ಕೆಲವು ಸಾಮಾನ್ಯ ಮತ್ತು ಪರಿಣಾಮಕಾರಿಯಾದ ಹಣ ಉಳಿತಾಯದ ಸಲಹೆಗಳು ನಮ್ಮ ಹಣದ ನಿಯಂತ್ರಣ ಸುಲಭಗೊಳಿಸಲು. ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೆಯದು ಬಜೆಟ್ ತಯಾರಿಸಿರಿ. ನಿಮ್ಮ ಆದಾಯ ಮತ್ತು ಖರ್ಚುಗಳನ್ನು ವಿವರಿಸುವ ಬಜೆಟ್ ತಯಾರಿಸಿರಿ. ಹೀಗೆ ನಿಮ್ಮ ಹಣವಿನ ಯೋಗವನ್ನು ಹೆಚ್ಚು ಹಿತಕರವಾಗಿ ನಿರ್ವಹಿಸಬಹುದು. ಎರಡನೆಯದು ಆಹಾರದ ಪ್ಲಾನ್ ಮಾಡಿರಿ. ವಾರದ ಮೆನು ಪ್ಲಾನ್ ಮಾಡಿ ಮತ್ತು ಆಹಾರದ ಮೇಲೆ ಶಾಪಿಂಗ್ ಮಾಡಲು ಮುಂದಾಗಿ. ಇದು ಬಾಹ್ಯ ಆಹಾರ ಖರ್ಚನ್ನು ಕಡಿಮೆ ಮಾಡುತ್ತದೆ. ಮೂರನೆಯದು ಶಾಪಿಂಗ್ ಮಾಡುವಾಗ ಜಾಗೃತೆಯಾಗಿರಿ. ಡಿಸ್ಕೌಂಟ್, ಆಫರ್ ಇರುವ ಸಮಯದಲ್ಲಿ ಶಾಪಿಂಗ್ ಮಾಡಿ. ಅಷ್ಟೇ ಅಲ್ಲದೆ ನಿಖರವಾದ ಪಟ್ಟಿ ತಯಾರಿಸಿ. ಅನವಶ್ಯಕ ವಸ್ತುಗಳನ್ನು ಖರೀದಿಸಬೇಡಿ. ನಾಲ್ಕನೆಯದು ಬಡ್ಡಿದರ ಸಾಲ ತೀರಿಸಿ. ಹೆಚ್ಚಿನ ಬಡ್ಡಿದರ ಹೊಂದಿರುವ ಸಾಲಗಳನ್ನು ಮೊದಲು ತೀರಿಸುವ ಮೂಲಕ ಬಡ್ಡಿಯಿಂದ ಉಂಟಾಗುವ ಹೆಚ್ಚುವರಿ ವೆಚ್ಚವನ್ನು ತಪ್ಪಿಸಬಹುದು. ಐದನೆಯದು ವಿದ್ಯುತ್ ಮತ್ತು ನೀರಿನ ಕಡಿಮೆ ಬಳಸಿ. ವಿದ್ಯುತ್ ಮತ್ತು ನೀರನ್ನು ಬಳಸುವಾಗ ಅರ್ಥಪೂರ್ಣವಾದ ರೀತಿಯನ್ನು ಬಳಸಿ. ಇದು ದಿನನಿತ್ಯ ಬಿಲ್ ವೆಚ್ಚವನ್ನು ಕಡಿಮೆ ಮಾಡಲು ಸಹಾಯಕವಾಗುತ್ತದೆ. ಇದನ್ನು ಹೇಳುತ್ತಾರೆ ಸ್ಮಾರ್ಟ್ ಮನಿ ಸೇವಿಂಗ್ ಟಿಪ್ಸ್ ಅಂತ. ನಿಮಗೆ ಏನಾದರೂ ಮನಿ ಸೇವ್ ಮಾಡಬೇಕಂತ ಇದ್ದರೆ ನೀವು ಈ 5 ಮನಿ ಸೇವಿಂಗ್ ಟಿಪ್ಸ್ ಅನ್ನು ಬಳಸಬಹುದು. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the next video.